ದ್ವಿತೀಯ PUCಯ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 1 ಅಂಕ 2 ಅಂಕ ಮತ್ತು 5 ಅಂಕದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ 10 ಅಂಕಗಳಿಗೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಸಿಂಗ್ ಪ್ಯಾಕೇಜ್ ಕೂಡ ಇದು ಅಂತ ಹೇಳಿದರೆ ತಪ್ಪಾಗಲಾರ್ದು. ಹೀಗೆ ಈ ಒಂದು 10 ಅಂಕದ ಪ್ರಶ್ನೋತ್ತರಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಬರುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಸುಲಭವಾಗಿ ನೀವು ಉತ್ತರಿಸ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ದರೆ ಇಲ್ಲಿ 10 ಅಂಕದ ಪ್ರಶ್ನೋತ್ತರಗಳನ್ನು, ಇವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳು. ಇವುಗಳಿಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಅಭ್ಯಾಸ ಮಾಡಿ. 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ವಿವರಿಸಿ ಅಂತ ಇದೆ. 1935ರ ಕಾಯ್ದೆಯು ಭಾರತದ ರಾಜಕೀಯ ಬದಲಾವಣೆಯಲ್ಲಿ ಹೊಸ ಯುಗವನ್ನು ಪ್ರಾರಂಭಿಸುತ್ತದೆ. ಈ ಕಾಯ್ದೆಯು 321 ವಿಧಿಗಳನ್ನು ಮತ್ತು 10 ಅನುಬಂಧಗಳನ್ನು ಒಳಗೊಂಡಿದ್ದು ಈ ಕೆಳಗಿನ ಮುಖ್ಯಾಂಶಗಳನ್ನು ಹೊಂದಿದೆ. ಸಂಯುಕ್ತ ಪದ್ಧತಿ, ಅಧಿಕಾರ ವಿಭಜನೆ, ಕೇಂದ್ರ ಪಟ್ಟಿ, ಪ್ರಾಂತ್ಯಗಳ ಪಟ್ಟಿ, ಸಮವರ್ತಿ ಪಟ್ಟಿ, ಹಾಗೆ ಶೇಷಾಧಿಕಾರ. ಇನ್ನು ದ್ವಿಸರ್ಕಾರ ಪದ್ಧತಿ, ದ್ವಿಸದನ ಶಾಸಕಾಂಗ ಪದ್ಧತಿ, ಫೆಡರಲ್ ಅಸೆಂಬ್ಲಿ ಅಂದರೆ ಕೆಳಮನೆ, ಕೌನ್ಸಿಲ್ ಆಫ್ ಸ್ಟೇಟ್ ಅಂದರೆ ಮೇಲ್ಮನೆ, ಫೆಡರಲ್ ನ್ಯಾಯಾಲಯ ಸ್ಥಾಪನೆ, ಪ್ರಾಂತೀಯ ಸ್ವಾಯತ್ತತೆ, ಒಕ್ಕೂಟ ಲೋಕಸೇವಾ ಆಯೋಗ, ಪ್ರಾಂತೀಯ ಲೋಕಸೇವಾ ಆಯೋಗ ಮತ್ತು ಜಂಟಿ ಲೋಕಸೇವಾ ಆಯೋಗಗಳ ಸ್ಥಾಪನೆ. ಇನ್ನು ರಿಸರ್ವ್ ಬ್ಯಾಂಕ್ ಸ್ಥಾಪನೆ, ಅಖಿಲ ಭಾರತ ಫೆಡರೇಷನ್ನ ರಚನೆ. ಈ ರೀತಿ 1935ರ ಕಾಯ್ದೆಯು ಮುಖ್ಯಾಂಶಗಳನ್ನೊಳಗೊಂಡಿದ್ದು ನಮ್ಮ ಭಾರತ ಸಂವಿಧಾನಕ್ಕೆ ಪ್ರಮುಖ ಮೂಲಾಧಾರವಾಗಿದೆ. ನಮ್ಮ ಸಂವಿಧಾನದ ಮುಕ್ಕಾಲರಷ್ಟು ಅಂದರೆ ಸುಮಾರು 250 ವಿಧಿಗಳನ್ನು ಈ ಕಾಯ್ದೆಯಿಂದಲೇ ಪಡೆಯಲಾಗಿದೆ. ಹಾಗಾಗಿ ಈ ಕಾಯ್ದೆಯನ್ನು ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಇದೆ. ಇಲ್ಲಿ ನೋಡಿ, ಈ ಒಂದು ಪ್ರಶ್ನೆಗಳಲ್ಲಿ ಕೊಟ್ಟಿರುವಂತಹ ಉತ್ತರಗಳನ್ನು ನೀವು ಕೊಟ್ಟಿರುವಂತಹ ಪಾಯಿಂಟ್ಸ್ಗಳನ್ನು ನೋಡಿಬಿಟ್ಟು ಅವುಗಳಿಗೆ ತಕ್ಕಂತೆ ನೀವು 1 ಅಥವಾ 2 ವಾಕ್ಯಗಳಲ್ಲಿ ಅದರ ಬಗ್ಗೆ ವಿವರಣೆಯನ್ನು ಕೂಡ ಬರೀಬೇಕಾಗುತ್ತೆ. ಹಾಗೆ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಇದೆ. ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವಂತಹ ಒಂದು ಜನಸಮುದಾಯವೇ ರಾಜಕೀಯ ಪಕ್ಷ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಈ ಕೆಳಗಿನಂತೆ ನೋಡಬಹುದಾಗಿದೆ. ನೋಡಿ, ಮೊದಲನೇದಾಗಿ ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು, ಎಡ ಮತ್ತು ಬಲಪಂಥೀಯ ಪಕ್ಷಗಳು, ಸಮ್ಮಿಶ್ರ ಸರ್ಕಾರದ ಶಕೆ. ಈ ರೀತಿ ಭಾರತದ ರಾಜಕೀಯ ಪಕ್ಷಗಳು ತನ್ನದೇ ಆದ ಲಕ್ಷಣಗಳನ್ನು ಹೊಂದಿರುವುದರ ಮೂಲಕ ವಿಶ್ವದಲ್ಲೇ ಒಂದು ವಿಶಿಷ್ಟ ಸ್ವರೂಪವನ್ನು ಪಡೆದುಕೊಂಡಿದೆ. ಇನ್ನು ಭಾರತದಲ್ಲಿ ಚುನಾವಣಾ ಸುಧಾರಣೆಗಳನ್ನು ವಿವರಿಸಿ ಅಂತ ಕೇಳಿದರೆ, ದೇಶದ ಭವಿಷ್ಯವನ್ನು ನಿರ್ಣಯಗೊಳಿಸುವಂತಹ ಚುನಾವಣೆಗಳನ್ನು ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ನಡೆಸುವಂತಹ ಉದ್ದೇಶದಿಂದ ಪ್ರಜಾಪ್ರತಿನಿಧಿ ಕಾಯ್ದೆಗೆ ತಿದ್ದುಪಡಿ ತರುವುದರ ಮೂಲಕ ಈ ಕೆಳಗಿನ ಸುಧಾರಣೆಗಳನ್ನು ಜಾರಿಗೊಳಿಸಲಾಗಿದೆ. ಮತದಾರರ ಗುರುತಿನ ಚೀಟಿ ಅಂದರೆ EPIC 1993ರಲ್ಲಿ ಪ್ರಾರಂಭ ಆಯಿತು. ಇನ್ನು ವಿದ್ಯುನ್ಮಾನ ಮತಯಂತ್ರ EVM ಅನ್ನುವಂಥದ್ದು 1998ರಲ್ಲಿ ಪ್ರಾರಂಭ ಆಗುತ್ತೆ. ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆ 2003ರಲ್ಲಿ. ಇಲ್ಲಿ ನೋಡಿ, ಇದರಲ್ಲಿ ಶೈಕ್ಷಣಿಕ ವಿವರವನ್ನು ಕೊಡಬೇಕಾಗುತ್ತೆ, ಅಪರಾಧದ ವಿವರ ಇರಬೇಕು ಮತ್ತು ಆಸ್ತಿಯ ವಿವರವನ್ನು ಕೂಡ ಅವರು ಕೊಡಬೇಕಾಗಿರುತ್ತೆ, ಅಂದರೆ ಅಭ್ಯರ್ಥಿಗಳು. ಹಾಗೆ ನಕಾರಾತ್ಮಕ ಮತದಾನ, ಈ ಒಂದನ್ನು 2014 ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಸುಧಾರಣೆಗಳನ್ನು ಜಾರಿಗೊಳಿಸಲಾಗುತ್ತೆ. ಹಾಗೆಯೇ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವ ಸುಧಾರಣೆಯನ್ನು ಜಾರಿಗೊಳಿಸುವಂತಹ ಪ್ರಯತ್ನವೂ ಕೂಡ ನಡೀತಾ ಇದೆ. ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ ಇದೆ. ಭಾರತವು ವಿಶ್ವದ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದ್ದು ಇಲ್ಲಿ ರಾಜಕೀಯ ಪಕ್ಷಗಳು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಜೀವನಾಡಿಯಾಗಿ ಈ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸ್ತವೆ. ಇನ್ನು ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವುದು ಅಂತ ಇದೆ. ಅಭ್ಯರ್ಥಿಯ ಆಯ್ಕೆ, ರಾಜಕೀಯ ಶಿಕ್ಷಣ ಮತ್ತು ಅರಿವು, ಚುನಾವಣೆಗೆ ಸ್ಪರ್ಧಿಸುವುದು, ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ಸಾರ್ವಜನಿಕರ ಅಭಿಪ್ರಾಯವನ್ನು ರೂಪಿಸುವುದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆ, ಸಾರ್ವಜನಿಕರ ಹಿತಾಸಕ್ತಿಯ ರಕ್ಷಣೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ. ಈ ಎಲ್ಲ ಅಂಶಗಳನ್ನು ಕುರಿತು ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಣೆಯನ್ನು ಮಾಡಬಹುದು.
ಮಾಡಬೇಕಾಗುತ್ತೆ. ಇನ್ನು ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳ ತೊಡಕುಗಳು ಮತ್ತು ಪರಿಹಾರೋಪಾಯಗಳನ್ನು ಬರೆಯಿರಿ ಅಂತ ಇದೆ. ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯವನ್ನು ಮೂಡಿಸುವಂಥದ್ದು, ಎಲ್ಲರೂ ಒಪ್ಪಿಕೊಳ್ಳುವಂತಹ ವ್ಯವಸ್ಥೆಯನ್ನು ನಿರ್ಮಿಸುವ ವಿಶಾಲವಾದಂತಹ ಒಂದು ಪ್ರಕ್ರಿಯೆಯನ್ನು ರಾಷ್ಟ್ರ ನಿರ್ಮಾಣ ಹಾಗೆ ರಾಷ್ಟ್ರ ರಾಜ್ಯಗಳ ಪರಿಕಲ್ಪನೆಯೊಂದಿಗೆ ಮೊಳಕೆಯೊಡೆದ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯು 1648ರಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಆದ ವೆಸ್ಟ್ಫಾಲಿಯಾ ಒಪ್ಪಂದದ ನಂತರ ಉಗಮವಾಯಿತು. ಆದರೆ ನಮ್ಮ ಭಾರತದಲ್ಲಿ ಸ್ವತಂತ್ರ ಪಡೆಯುವುದರ ಜೊತೆಯಲ್ಲಿಯೇ ಪ್ರಾರಂಭವಾಯಿತು. ಈ ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳನ್ನು ಈ ಕೆಳಗಿನಂತೆ ಕಾಣಬಹುದು. ಜನತೆಯ ಬೆಂಬಲ ಇರಬೇಕು, ಉತ್ತಮವಾದ ಆಡಳಿತವನ್ನು ನಡೆಸಬೇಕು, ದಕ್ಷ ನಾಯಕತ್ವವನ್ನು ಹೊಂದಿರಬೇಕು, ರಾಜಕೀಯ ಸಂಸ್ಕೃತಿ ಇರಬೇಕು, ಅಧಿಕಾರ ಹಂಚಿಕೆ ಇರಬೇಕು, ಹಾಗೆ ಸಾರ್ವತ್ರಿಕ ಶಿಕ್ಷಣ, ರಾಷ್ಟ್ರೀಯ ಗುಣ, ರಾಷ್ಟ್ರೀಯ ಸಮಗ್ರತೆ, ಜವಾಬ್ದಾರಿಯುತ ಸಮೂಹ ಮಾಧ್ಯಮಗಳ ಜವಾಬ್ದಾರಿಯುತ ಬೌದ್ಧಿಕತೆ, ಹಾಗೆ ತೊಡಕುಗಳು ಅಂತ ಇದೆ. ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ, ರಾಜಕೀಯ ಬಿಕ್ಕಟ್ಟು. ಇವುಗಳ ಪರಿಹಾರಗಳನ್ನು ನೋಡೋದಾದರೆ ರಾಜಕೀಯವಾಗಿ ಸ್ಥಿರತೆಯನ್ನು ಹೊಂದಿರಬೇಕು, ಆದ್ಯತೆಗಳ ಆಯ್ಕೆ ಇರಬೇಕು, ಕಾರ್ಯಕ್ರಮಗಳ ಪರಿಣಾಮಕಾರಿಯಾದಂತಹ ಅನುಷ್ಠಾನಗೊಳಿಸಬೇಕು, ಮಿಶ್ರ ಆರ್ಥಿಕತೆಯನ್ನು ಒಳಗೊಂಡಿರಬೇಕು, ರಾಜ್ಯ ನಿರ್ದೇಶಕ ತತ್ವಗಳ ಅನುಷ್ಠಾನ ಮಾಡಬೇಕು, ಹಾಗೆ ನಾಗರಿಕ ಸಮಾಜದ ಪಾತ್ರವೂ ಕೂಡ ಮುಖ್ಯವಾಗಿರುತ್ತೆ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಅನಕ್ಷರತೆಗೆ ಕಾರಣಗಳೇನು, ಅದು ಹೇಗೆ ಪ್ರಜಾಪ್ರಭುತ್ವಕ್ಕೆ ಅಡ್ಡಿಯಾಗಿದೆ ಅನ್ನುವಂಥದ್ದು. ನೋಡಿ, ಯಾವುದೇ ಒಂದು ಭಾಷೆಯಲ್ಲಿ ಓದಲು ಮತ್ತು ಬರೆಯಲು ಬಾರದಿರುವಂತಹ ಒಂದು ಸ್ಥಿತಿಗೇ ಅನಕ್ಷರತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಅನಕ್ಷರತೆಗೆ ಕಾರಣಗಳು ಅಂತಂದರೆ ಮೊದಲನೇದಾಗಿ ಜನಸಂಖ್ಯಾ ಸ್ಫೋಟ, ಎರಡನೆಯದಾಗಿ ಬಡತನ, ಸಾಮಾಜಿಕವಾಗಿ ಹಿಂದುಳಿದಿರುವಿಕೆ, ಬಾಲಕಾರ್ಮಿಕ ಪದ್ಧತಿ, ಹಾಗೆ ಕಳಪೆ ಗುಣಮಟ್ಟದ ಶಾಲೆಗಳು. ಹಾಗೆ ಅನಕ್ಷರತೆಯು ಮಾನವ ಅಭಿವೃದ್ಧಿಗೆ ಒಂದು ಶಾಪವಾಗಿರುವುದರ ಮೂಲಕ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಕಳಂಕವಾಗಿದೆ. ಅದು ಹೇಗಂತಂದರೆ ರಾಜಕೀಯ ಪ್ರಜ್ಞೆಯ ಕೊರತೆ ಇರುವಂಥದ್ದು, ಕಡಿಮೆ ಪ್ರಮಾಣದ ಮತದಾನ, ಹಣ ಮತ್ತು ತೋಳ್ಬಲ, ಜನಪ್ರಿಯ ರಾಜಕಾರಣ, ಸರ್ವಾಧಿಕಾರತ್ವದ ಉಗಮವಾಗುವಂಥದ್ದು. ಈ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ಜಾಗತೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದರೆ, ನೋಡಿ, ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವಂತಹ ಒಂದು ಪ್ರಕ್ರಿಯೆಗೆ ಜಾಗತೀಕರಣ ಅಂತ ಹೇಳ್ಬಿಟ್ಟು ಕರೀತಾರೆ. ಭೌಗೋಳಿಕ ನೆಲೆಗಟ್ಟನ್ನು ದಾಟಿ ಜನರು ಎಲ್ಲಿ ಪರಸ್ಪರ ಅವಲಂಬಿತರಾಗಿರ್ತಾರೋ ಹಾಗೆ ಒಂದುಗೂಡುವಿಕೆ ಜಾಗತೀಕರಣದ ಪ್ರಮುಖ ಧ್ಯೇಯವಾಗಿದ್ದು, ರಾಷ್ಟ್ರಗಳ ನಡುವೆ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆಯ ಪ್ರಕ್ರಿಯೆಯಾಗಿದೆ. ಇದು 1991ರ ಹೊಸ ಆರ್ಥಿಕ ನೀತಿಯ ಒಂದು ಪ್ರಮುಖವಾದಂತಹ ತತ್ವವಾಗಿದೆ. ಪ್ರಾಮುಖ್ಯತೆಗಳನ್ನು ನೋಡೋದಾದರೆ, ಸಾಮರ್ಥ್ಯ ಅಂದರೆ ಉನ್ನತಿಗೊಂಡಂತಹ ತತ್ವಜ್ಞಾನದ ಬಳಕೆ, ಜಾಗತಿಕ ಗ್ರಾಮ, ಉದ್ಯೋಗಗಳ ಮುಕ್ತ ಸಂಚಾರ, ವಿಶ್ವ ಸ್ಪರ್ಧೆಗೆ ಅವಕಾಶ, ಹೊರಗುತ್ತಿಗೆ, ಹಾಗೆ ಮಾನವ ಸಂಪನ್ಮೂಲದ ಬಳಕೆ, ಇವುಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಹಾಗೆ ರಾಜಕೀಯ ಪರಿಣಾಮಗಳನ್ನು ನೋಡೋದಾದರೆ, ಶಕ್ತಿ ರಾಷ್ಟ್ರಗಳ ಒತ್ತಡ, ಪರಮಾಧಿಕಾರಕ್ಕೆ ಧಕ್ಕೆ, ಸಾಂಸ್ಕೃತಿಕ ದಾಳಿ, ಜೀವನ ಶೈಲಿಗೆ ಗುಲಾಮರಾಗುತ್ತಾರೆ, ಹಾಗೆ ಸಾಲ ಮನ್ನಾ ರದ್ದುಗೊಳಿಸುವಂಥದ್ದು, ರಾಜಕೀಯ ಅಸ್ಥಿರತೆ, ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ ಅಂತ ಕೇಳಿದರೆ, ಪರಮಾಧಿಕಾರ ಪಡೆದ ಸ್ವತಂತ್ರ ರಾಜ್ಯಗಳ ನಡುವಣ ಸಂಬಂಧವೇ ಅಂತಾರಾಷ್ಟ್ರೀಯ ಸಂಬಂಧ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಮುಖ ವಿಷಯಗಳೇ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯಾಗಿದೆ. ಅವುಗಳು ಅಂದರೆ ರಾಜ್ಯದ ಪರಮಾಧಿಕಾರ, ರಾಷ್ಟ್ರೀಯ ಶಕ್ತಿ, ಶಕ್ತಿ ಬಣಗಳು, ಶಕ್ತಿ ಸಮತೋಲನ, ರಾಷ್ಟ್ರೀಯ ಹಿತಾಸಕ್ತಿ, ರಾಷ್ಟ್ರಾಧಿಪತ್ಯ. ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ಅಂತ ಕೇಳಿದರೆ, ಒಂದು ಸ್ವತಂತ್ರ ರಾಷ್ಟ್ರ ಮತ್ತೊಂದು ಸ್ವತಂತ್ರ ರಾಷ್ಟ್ರದೊಡನೆ ವ್ಯವಹರಿಸುವಾಗ ಅನುಸರಿಸುವಂತಹ ಒಂದು ನೀತಿಯೇ ವಿದೇಶಾಂಗ ನೀತಿ. ನಮ್ಮ ಭಾರತದ ವಿದೇಶಾಂಗ ನೀತಿಯು ಶಿಲ್ಪಿಯಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳಂತ ಹೇಳ್ತಾರೆ. ಆಲಿಪ್ತ ನೀತಿ, ಸಾಮ್ರಾಜ್ಯಶಾಹಿ ನೀತಿ ಮತ್ತು ವಸಾಹತುಶಾಹಿಗೆ ವಿರುದ್ಧ ವಿಶ್ವಸಂಸ್ಥೆಯಲ್ಲಿ ನಂಬಿಕೆ, ಗುರಿ ಮತ್ತು ಮಾರ್ಗ, ವರ್ಣ ಮತ್ತು ಜನಾಂಗೀಯ ತಾರತಮ್ಯಕ್ಕೆ ವಿರೋಧ, ಪಂಚಶೀಲ ತತ್ವ, ಕಾಮನ್ವೆಲ್ತ್ ರಾಷ್ಟ್ರಗಳೊಂದಿಗೆ
ಒಪ್ಪಂದ, ನಿಶಸ್ತ್ರೀಕರಣ, ವಿಭಜಿತ ರಾಷ್ಟ್ರಗಳ ಬಗ್ಗೆ ಅನುಕಂಪ, ಇನ್ನು ಚಿಕ್ಕ ರಾಷ್ಟ್ರಗಳ ಬಗ್ಗೆ ಒಲವು, ಆಫ್ರಿಕಾ ಏಷ್ಯಾದ ರಾಷ್ಟ್ರಗಳ ಬಗ್ಗೆ ವಿಶೇಷವಾದಂತಹ ಆಸಕ್ತಿ, ಶೀತಲ ಸಮರಕ್ಕೆ ವಿರುದ್ಧ. ನಮ್ಮ ಭಾರತದ ವಿದೇಶಾಂಗ ನೀತಿಯಲ್ಲಿ ಅನೇಕ ಬದಲಾವಣೆಗಳಾಗಿದ್ರೂ ಕೂಡ ಈ ಮೇಲಿನ ಮೂಲ ತತ್ವಗಳು ಹಾಗೆಯೇ ಉಳಿದುಕೊಂಡಿವೆ. ನೋಡಿ, ಇಲ್ಲಿ ಕೊಟ್ಟಿರುವಂತಹ 12 ಅಂಶಗಳನ್ನು ಕುರಿತು ನೀವು ವಿವರಣೆಯನ್ನು ಕೊಡಬೇಕಾಗುತ್ತೆ 10 ಅಂಕಗಳಿಗೆ. ಸೊ ಮುಂದಿನ ಒಂದು ಪ್ರಶ್ನೆ, ಕೋಮುವಾದದ ಕಾರಣಗಳನ್ನು ತಿಳಿಸಿ ಹಾಗೂ ಅವುಗಳ ನಿವಾರಣೋಪಾಯಗಳನ್ನು ಬರೆಯಿರಿ ಅಂತ ಕೇಳಿದರೆ, ಒಂದು ಧರ್ಮದ ಜನರು ತಮ್ಮ ಧರ್ಮದ ಬಗ್ಗೆ ಅತಿಯಾದ ವ್ಯಾಮೋಹವನ್ನು ಹೊಂದಿದ್ದು ಇತರ ಧರ್ಮದ ಬಗ್ಗೆ ಕೀಳೆರಮೆ ಹೊಂದಿರುವಂತಹದ್ದೇ ಕೋಮುವಾದ. ಇದಕ್ಕೆ ಕಾರಣ ಅಂತಂದರೆ ಭಾರತದಲ್ಲಿ ಬ್ರಿಟಿಷರ ನೀತಿ, ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದ, ಕೋಮು ಗಲಭೆಗಳು, ರಾಜಕೀಯ ಪ್ರೇರಿತ ಹಾಗೆ ಧಾರ್ಮಿಕ ಸಂಘಟನೆಗಳು. ಈ ಕೋಮುವಾದದ ನಿವಾರಣೋಪಾಯಗಳು ಅಂದರೆ ಜಾತ್ಯತೀತತೆ, ರಾಷ್ಟ್ರೀಯ ಭಾವೈಕ್ಯತೆ, ನೆರೆಹೊರೆಯ ಶಾಂತಿ ಸಮಿತಿಗಳು. ಈ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧವನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ, ಭಾರತವು ಶಾಂತಿಪ್ರಿಯ ರಾಷ್ಟ್ರವಾಗಿರುವುದರಿಂದ ವಿಶ್ವದ ಎಲ್ಲ ರಾಷ್ಟ್ರಗಳೊಡನೆ ಉತ್ತಮವಾದ ಸಂಬಂಧವನ್ನು ಹೊಂದಲು ಹಂಬಲಿಸುತ್ತದೆ. ಈ ನಿಟ್ಟಿನಲ್ಲಿ ವಿಶ್ವದ 2 ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿರುವಂತಹ ಭಾರತ ಮತ್ತು ಅಮೆರಿಕ ನಡುವಣ ಸಂಬಂಧವು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಷ್ಟೇ ಹಳೆಯದಾಗಿದ್ದು ಆ ಸಂಬಂಧವನ್ನು ಈ ಕೆಳಗಿನಂತೆ ಕಾಣಬಹುದಾಗಿದೆ. ಆರ್ಥಿಕ ಸಂಬಂಧಗಳು, ಮಿಲಿಟರಿ ಸಂಬಂಧಗಳು, ಅಣು ಒಪ್ಪಂದ. ಇನ್ನು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ನೋಡೋದಾದರೆ, ಉಭಯ ರಾಷ್ಟ್ರಗಳ ನಾಯಕರ ಇತ್ತೀಚಿನ ಭೇಟಿಯು ಈ ರಾಷ್ಟ್ರಗಳ ನಡುವಿನ ಸಂಬಂಧವನ್ನು ಉತ್ತಮಗೊಳಿಸಲು ಸಹಾಯಕಾರಿಯಾಗಿದೆ. ಭಾರತದ ಈಗಿನ ಪ್ರಧಾನಿಯಾದಂತಹ ನರೇಂದ್ರ ಮೋದಿಯವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಈಗಾಗಲೇ 4 ಬಾರಿ ಅಮೆರಿಕಕ್ಕೆ ಭೇಟಿ ನೀಡುವುದರ ಮೂಲಕ ಭಾರತ ಮತ್ತು ಅಮೆರಿಕದ ನಡುವಣ ಸಂಬಂಧವನ್ನು ಉತ್ತಮಗೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿರುವಂತಹ ಅಂಶಗಳು ಅಂದರೆ ಆರ್ಥಿಕ ಸಂಬಂಧಗಳು, ಮಿಲಿಟರಿ ಸಂಬಂಧಗಳು, ಅಣು ಒಪ್ಪಂದ, ಇನ್ನು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳು ಯಾವ ರೀತಿಯಾಗಿದೆ, ಈ ಎಲ್ಲ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಭಾರತದ ಯಾವುದಾದರೂ ಒಬ್ಬ ರಾಜಕೀಯ ನಾಯಕನನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ನರೇಂದ್ರ ಮೋದಿ ಇವರು ನಮ್ಮ ದೇಶದಲ್ಲಿ ಪ್ರಸ್ತುತವಾಗಿ ಇಲ್ಲಿ 2ನೇ ಬಾರಿ ಅಂತ ಇದೆ, 3ನೇ ಬಾರಿ ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಇದಕ್ಕೂ ಮೊದಲು ಗುಜರಾತ್ನಲ್ಲಿ 12 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ಭಾರತದ ಒಬ್ಬ ಉತ್ತಮವಾದಂತಹ ಮುಖ್ಯಮಂತ್ರಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದರು. ಇವರ ನಾಯಕತ್ವದ BJP ಸರ್ಕಾರವು ಅನೇಕ ಜನಪರ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದೆ. ಅಂತಹ ಯೋಜನೆಗಳೆಂದರೆ ಸ್ವಚ್ಛ ಭಾರತ್ ಯೋಜನೆ, ಸುಕನ್ಯಾ ಯೋಜನೆ, ಬೇಟಿ ಪಢಾವೋ ಬೇಟಿ ಬಚಾವೋ ಯೋಜನೆ, ಜನ್ಧನ್ ಯೋಜನಾ, ಹಾಗೆ GST ಜಾರಿ, ಇನ್ನು ನೋಟಿನ ಅಮಾನ್ಯೀಕರಣ. ನೋಡಿ, ಈ ಒಂದು 8/11/2016 ಆಗುತ್ತೆ. ಇನ್ನು ತ್ರಿವಳಿ ತಲಾಕ್ ರದ್ದು ಕಾಯ್ದೆ, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಮುದ್ರಾ ಬ್ಯಾಂಕ್ ಯೋಜನೆ, ಅಟಲ್ ಪೆನ್ಷನ್ ಸ್ಕೀಮ್, ಜನೌಷಧಿ ಕೇಂದ್ರ ಸ್ಥಾಪನೆ, ಉಜ್ವಲ ಯೋಜನೆ, ಜಮ್ಮು ಮತ್ತು ಕಾಶ್ಮೀರ ವಿಭಜನೆಯ ಕಾಯ್ದೆ 370ನೇ ವಿಧಿಯ ಒಂದು ರದ್ದತಿ. ಈ ರೀತಿ ಇನ್ನೂ ಅನೇಕ ಜನಪರ ಯೋಜನೆಗಳ ಮೂಲಕ ನರೇಂದ್ರ ಮೋದಿಯು ಮಹಿಳೆಯರ, ಯುವ ಜನರ, ದುರ್ಬಲರ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ. ಹಾಗೆ ಇವರು ಜಾಗತಿಕ ಮಟ್ಟದಲ್ಲಿಯೂ ಕೂಡ ಅನೇಕ ರಾಷ್ಟ್ರಗಳ ನಡುವೆ ಉತ್ತಮ ಬಾಂಧವ್ಯಕ್ಕಾಗಿ ಶ್ರಮಿಸುವುದರ ಮೂಲಕ ವಿಶ್ವದ ಎಲ್ಲ ರಾಷ್ಟ್ರಗಳು ಭಾರತದತ್ತ ತಿರುಗಿ ನೋಡುವಂತೆ ಮಾಡಿ ಭಾರತದ ಸ್ನೇಹಕ್ಕಾಗಿ ಹಾತೊರೆಯುವಂತೆ ಮಾಡ್ತಾರೆ. ಒಟ್ಟಾರೆ ಭಾರತದ ಆಶಾಕಿರಣ ಇವರಾಗಿದ್ದಾರೆ. ಇನ್ನು ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದಂತಹ ಗಣರಾಜ್ಯೋತ್ಸವದ ದಿನಾಚರಣೆಯನ್ನು ಕುರಿತು ಬರೆಯಿರಿ. ನೋಡಿ, ಈ ಪ್ರಬಂಧಗಳನ್ನು ಬರೆಯುವಂತಹ ಅದನ್ನು ನಿಮಗೆ ಒಂದು ಪ್ರೈಮರಿ ಸೆಕ್ಷನಿಂದನೇ ಅದನ್ನು ಬರೆಯುವಂತಹ ಅದನ್ನು ರೂಢಿಸ್ಕೊಂಡು ಬಂದಿರ್ತೀರ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನೀವು ಬರೀಬೇಕಾಗುತ್ತೆ. ಕೊಟ್ಟಿದ್ದಾರೆ 2019 ಅಂತ, ಬಟ್ ನೀವು ಪ್ರೆಸೆಂಟು ಯಾವ ಇಯರ್ ಇರುತ್ತೋ ಅದನ್ನು ಕುರಿತು ಬರಿತಾ ಹೋಗಬೇಕಾಗಿರುತ್ತೆ. ಅವುಗಳನ್ನು ಕುರಿತು ಬರಿಬೇಕು. ಹಾಗೆ ಮುಂದಿನದು, ಪ್ರಸ್ತುತ ಭಾರತದಲ್ಲಿರುವಂತಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಪ್ರಸ್ತುತವಾದಂತಹ ನಮ್ಮ ಭಾರತವು ಈ ಕೆಳಗಿನ 28 ರಾಜ್ಯಗಳು 9 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಅವುಗಳನ್ನು ಕುರಿತು ಬರೀಬೇಕಾಗುತ್ತೆ. ಇಷ್ಟು ನಿಮ್ಮ ಒಂದು 10 ಅಂಕಗಳಿಗೆ ಸಂಬಂಧಿಸಿದಂತಹ ಹಾಗೂ ಕೊನೆಯಲ್ಲಿ 5 ಅಂಕಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೋತ್ತರಗಳು ಆಗಿತ್ತು. ಇಲ್ಲಿ ನಿಮಗಾಗಲೇ
ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಮೇಡಮ್ 10 ಅಂಕದ ಪ್ರಶ್ನೋತ್ತರಗಳನ್ನು ಇಂಪಾರ್ಟೆಂಟ್ ಆಗಿರುವಂತಹದ್ದನ್ನು ಕೊಡ್ರಿ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ 10 ಅಂಕಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಧನ್ಯವಾದಗಳು.